ಸೌಬಲರಾಜ ಶಕುನಿ ಅಂದು ನಿನ್ನ ಗಾಂಧಾರ ರಾಜ್ಯವನ್ನು ನಾಶಪಡಿಸಿದ ಆ ಕೌರವನನ್ನು ಆತನ 99 ಮಂದಿ ಸಹೋದರರನ್ನು ನಾಶ ಮಾಡಿ ಕುರುವಂಶವನ್ನೇ ಸರ್ವನಾಶ ಮಾಡುವುದಾಗಿ ನೀ ಕೈದ ಏಕೈಕ ಪ್ರತಿಜ್ಞೆ ಏನಾಯಿತು ಶಕುನಿ? ಏನಾಯಿತು ನಿನ್ನ ವಚನ? ಏನಾಯಿತು ನಿನ್ನ ಪ್ರತಿಜ್ಞೆ? ಸಾಧು, ಈ ಸೌಬಲರಾಜ ಶಕುನಿಯ ಆಶ್ವಾಸನೆ ಅವಹೇಳನ ಮಾಡುತ್ತಿರುವ ಅಧಮ ಮರುಳುಗಳೇ, ಶೋಧು. ಏನಿ ಬಗೆಯ ಕುಹಕ ಕಂಠದ ಕರ್ಕಶ ಕೇಕೆ, ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನು ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಚಂಡಮಾರುತದ ತಾಂಡವ ನೃತ್ಯ. ಅಖಂಡ ಭರತ ಖಂಡಕ್ಕೆ, ಈ ಅಖಂಡ ಭರತ ಖಂಡಕ್ಕೆ ಕುಹಕ ಕುಟೀರತೆಯ ಪ್ರವೀಣ, ಮಾತ್ಸರ್ಯದ ಮಹಾನಿಪುಣ, ಕಪಟ ದ್ಯೂತ್ಯ ವಿದ್ಯ ವಿಶಾರದನಾದ ಈ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ನನ್ನ ವಂಶಕ್ಷಯಕ್ಕೆ ಕಾರಣಕರ್ತನಾದ ಧೂರ್ತ ದುರ್ಜಾತ ದುರುಡ ದುರ್ಯೋಧನ ಕೇಳು. ನನ್ನ 99 ಮಂದಿ ಸಹೋದರರೊಡನೆ ನನ್ನನ್ನು, ನನ್ನ ಜನ್ಮದಾತನನ್ನು ಹಾಡಿನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಒಂದು ಇಡೀ ಅನ್ನ, ಒಂದೇ ಒಂದು ಒಡಲ ನೀರಿನಿಂದ ನಮ್ಮೆಲ್ಲರ ಹಸಿವು ನೀಗುತ್ತಿರಲಿಲ್ಲ ದುರ್ಯೋಧನ, ನೀಗುತ್ತಿರಲಿಲ್ಲ. ನನ್ನ ಸಹೋದರರು ಸಮೂಹವಾಗಿ ಸೇರಿ ಧರಿಸಿ ಆ ಹಿಡಿಯನ್ನ ಒಂದನೇ ಕೊಟ್ಟು ನನ್ನ ಶ್ವಾಸದಲ್ಲಿ ಉಸಿರು ಪತ್ತದಂತೆ ಮಾಡಿ ತಾವೆಲ್ಲರೂ ಉಪವಾಸ ಬಿದ್ದು ನರಳಿ ನರಳಿ ಒಬ್ಬೊಬ್ಬರಾಗಿಯೇ ಹತರಾದರು ದುರ್ಯೋಧನ, ಒಬ್ಬೊಬ್ಬರಾಗಿಯೇ ಹತರಾದರು, ಒಬ್ಬೊಬ್ಬರಾಗಿಯೇ ಹತರಾದರು ದುರ್ಯೋಧನ. ಉಳಿದು ನಿರಂತರ ಕನಕತನದಿಂದ ಭಯಂಕರ ಪಡಬಾಗ್ನಿಯಿಂದ ನೊಂದು ಬೆಂದು ಕುಸವಾದ ನನ್ನ ದೇಹವನ್ನು ಹಣುಹಣುವಾಗಿ ವಿಚಿತ್ರವಾಗಿ ತುಂಡರಿಸಿ ನೋಡಿದರೆ ಸೇಡಿಗೆ ಸೇಡು, ಪ್ರತೀಕಾರಕ್ಕೆ ಪ್ರತೀಕಾರ, ಮುಯ್ಯಿಗೆ ಮುಯ್ಯಿ,
ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯವಾಗಿ ಯಾವ ಆಸೆ ಆಕಾಂಕ್ಷೆಗಳು ನನ್ನ ನರಸರು ಅಸಾಧ್ಯ ದುರ್ಯೋಧನ, ನನ್ನ ನರಸರು ಅಸಾಧ್ಯ. ದುಷ್ಟ ದುರ್ವಿಧಿಯ ಹಟ್ಟಾಸೆಯಲ್ಲಿ ಮೆರೆಯುತ್ತಿರುವ ದುರುಳ ದುರ್ಯೋಧನೆ ಕೇಳು. ನಾನು ಸಹ ನನ್ನ 99 ಮಂದಿ ಸಹೋದರನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಬಹುಪರ 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 ಸೌಬಲ ರಾಜಶೇಖರಿಗೆ ಬಹುಪರ. ನನ್ನ ಆಸೆಯ ಕನಸುಗಳೆಲ್ಲವೂ ಗಾಳಿ ಗೋಪುರವಾಯಿತು ದುರ್ಯೋಧನ, ಗಾಳಿ. ಅಂತೆಯೇ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು, ಮೋಸಗಾರರನ್ನು ಮೋಸದಿಂದಲೇ ನಾಶ ಮಾಡಬೇಕು. ಹಿರಿಯರ ನಾಣ್ಣುಡಿಯಂತೆ ಹೊಂಚು ಹಾಕುತ್ತಾ ಸಂಚಿನ ಸರಮಾಲೆಯನ್ನು ಇಳಿಯುತ್ತಾ ನಿನ್ನ ಮನಸ್ಸಿನಲ್ಲಿ ಪಾಂಡವರ ಮೇಲಿನ ದ್ವೇಷವನ್ನು ಮತ್ತಷ್ಟು ಕೆರಳಿಸುತ್ತಾ ಅಡಿಗಡಿಗೂ ನಿನ್ನನ್ನು ಅಡ್ಡಗಟ್ಟಿ ಅಡ್ಡ ದಾರಿಯಲ್ಲಿಯೇ ನಡೆಸಿದನು, ಅಡ್ಡ ದಾರಿಯಲ್ಲಿಯೇ ಹಾಗೆ ಇನ್ನು ಮುಂದೆ ಆ ಹಸ್ತಿನಾವತಿಯ ಮಹದ್ವಾರದಿಂದ ಈ ನಕ್ಷತ್ರದ ಮಹದ್ವಾರದವರೆಗೂ ರಕ್ತದ ಕೋಳಿಯನ್ನೇ ಏರ್ಪಡಿಸಿ ಆ ರಕ್ತದ ಕೋಡಿಯಲ್ಲಿ ಆ ನಿನ್ನ ರಕ್ತ ಸಿಂಹಾಸನವನ್ನು ಮುಗಿಸದೆ ಹೋದರೆ ಅಷ್ಟಕ್ಕೆ ನಾನು ತೃಪ್ತನಲ್ಲ ಕೌರವ, ಅಷ್ಟಕ್ಕೆ ನಾನು ತೃಪ್ತನಲ್ಲ. ಯಾವ ನಿನ್ನ ಸತಿ ಭಾನುಮತಿ ಮುಂಡೆಯಾಗಿ ಮಂಡೆಗೆದರಿ ಈ ನಿನ್ನ ಚಿನ್ನ ಮುಂಡದ ಮೇಲೆ ಬಿದ್ದು ಗೋಳಾಡುವುದು ಈ ನನ್ನ ಕಣ್ಣುಗಳಿಂದ ನೋಡುವೆನೋ ಅಂದೇ ಈ ನನ್ನ 99 ಮಂದಿ ಸಹೋದರ ಆತ್ಮಕ್ಕೆ ಶಾಂತಿ, ಅಂದೇ ಈ ಸಗನಿಗೆ ವಿಶ್ರಾಂತಿ. ಅಣ್ಣ 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 ಸತ್ತ ನನ್ನ ಸಹೋದರರ ಹರ್ತನಾದ ಸಪ್ತ ಅಳಬೇಡಿರಿ ನನ್ನ ಸಹೋದರರ ಅಳಬೇಡಿರೋ. ನನ್ನ ಹತಭಾಗ್ಯ
ಅಣ್ಣ ದುರ್ಯೋಧನ 99 ಮಂದಿ ಸಹೋದರ ಚಿನ್ನ ಮುಂಡಗಳಿಂದ ನರಕದಲ್ಲಿ ನಿಮಗೆ ನಿರಂಜನ ಮಾಡಿಸುವರು. ಏ ಕೌರವೇಶ್ವರ, ನಾನೀಗ ನಿನ್ನ ಸೋದರ ಮಾವನಾದ ಶಕುನಿಯಲ್ಲ, ನಿನ್ನ ಎಗಲೇರಿ ಕುಳಿತಿರುವ ಛತ್ರಸನಿ, ಸೇಡಿನ ಸಿಂಹ ನಾನು. ಆ ನರಕದಲ್ಲಿ ಪಡುವ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಂದಾಗುವ ಹಿಂಸೆಯು ಅತಿ ಭಯಾನಕ, ಅತಿ ಭಯಾನಕ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯ ರಕ್ತದಿಂದ ಕಳಂಕಿತನಾಗಿ ನಿನಗಾಗಿ ಒಂದು ನಿಟ್ಟಿಸಿರು ಬಿಡುವರಿನಂತ ಮಾಡಿ ನೇರವಾಗಿ ನರಕದ ಮಾರ್ಗವನ್ನು ಹಿಡಿಸುವ ಮೂರ್ಖ. ನರಕದ ಮೂರ್ಖ ನಿನಗೆ
ಆ ನಿನ್ನ ಪರಮ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನವಾಯಿತು. ಮಾವ, ನಾನು ಮಾಡಿದ ಕಾರ್ಯವು ಉತ್ತಮೇ. ಚಿಂತೆ ಏಕೆ ಗುರುರಾಜ? ಜಯದ್ರಥಾಕೃತವರ ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಸಮಾಚಾರವನ್ನು ತಂದನಲ್ಲವೇ? ಮಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನು ಅಸಹಾಯ ಸೂರನು ತನ್ನೆರಡು ತೋಳ್ಬಲಗಳಿಂದ ಇಡೀ ಪಾಂಡವ ಸೈನ್ಯವನ್ನೇ ಎದುರಿಸಬಲ್ಲನು. ಆದರೆ ಜ್ಞಾತಿ ಹಿಂಸೆ, ಸ್ವಹಿತ ಕಲಹ ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಯುದ್ಧವು ಅಧರ್ಮವ ಎಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅಭಿಮಾನದಿಂದ ಆತನ ಮಾತನ್ನು ನಾನು ನಿರಾಕರಿಸಿದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತು ಪರಿಗ್ರಹವಲ್ಲ ಬಿಡು ದುರ್ಯೋಧನ. ಅಗ್ರಜ, ಯಾವುದು ಪದ್ಧತಿರವನ ಸಮಯವನ್ನು ನೋಡಿ ನಾ ಕಡಿಯುವೆ ಯಾವುದು ಪದ್ಧತಿರವನ ಸಮಯವನ್ನು ನೋಡಿ ನಾ ಕಡಿಯುವೆ ದೊರಡರ ಬೆಳೆಯ ಸೀಳಿ ಬಿಡಲನು ಅವನೆಲೆಯ ಕೃಷ್ಣನು ಸ್ಥಿರವತಿಗೆ ಬಂದಿರುವಂತೆ. ಏನು? ಕೃಷ್ಣನು ಅಸ್ಥಿರಾವತಿ? ನಾಳೆ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತೆ. ಏನು? ಕೃಷ್ಣನು ಅಸ್ಥಿರಾವತಿಯನ್ನು? ಹೋಗು ಸಹೋದರ, ಹೋಗು, ಅತಿಥಿ ಸತ್ಕಾರ್ಯಕ್ಕೆ ಸಿದ್ಧ ಮಾಡು. ಹಾ ದೌರ್ಬೆತನಾದ ಗೋಪಾಲನು ನಮ್ಮ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುತ್ತಿಲ್ಲ. ಹಾಗಲೇ ನಮ್ಮ ರಾಜಪ್ರಸಾದವನ್ನು ಮೀರಿ ಹಾ ದರಿದ್ರನಾದ ವಿದುರ ಮನೆ ಸೇರಿರುವಂತೆ. ಅದೆಂತವ ಹವಳನ ಅಣ್ಣ, ಅದೆಂತವ ಹವಳನ. ಅವ ಹೇಳಿದಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತರ ಪರೋಧಿಯನು. ಆ ದಿನ ಆತನ ಸತ್ಕಾರವನ್ನು ಮುಗಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ, ನಡೆ ಸಹೋದರ, ನಡೆ. ದುರಾತ್ಮರ ಮದಾಂಧರ ಮದಮುರ ಲೇಖನ, ದುರಾತ್ಮರ ಮದಾಂಧರ ಮದಮುರ ಲೇಖನ, ಪಂಡರಂ ಭೇದಿಸಿ ಸೆಲೆಗೆ ಸೆಲೆನ, ಪಂಡರಂ ಭೇದಿಸಿ ಸೆಲೆಗೆ ಸೆಲೆನ, ಮುದಕ್ ಮೆರವ ಹದವರ ಮಧ್ಯವ ಕಡೆ ಸೆಲೆನ, ಮುದಕ್ ಮೆರವ ಹದವರ ಮಧ್ಯವ ಕಡೆ ಸೆಲೆನ, ದುರಾತ್ಮರ ಮದಾಂಧರ ಮದಮುರ ಲೇಖನ, ಮದಮುರ ಲೇಖನ, ಮದಮುರ ಲೇಖನ. ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ, ನನಗೊಪ್ಪದು ಒಪ್ಪದು ಒಪ್ಪದು. ಸಹೋದರ, 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 ನನ್ನ ಪ್ರಿಯ ಸಹೋದರನ ಶಾಸನವನ್ನು ನಾನು ಒಂದು ಸಾರಿ ನೋಡಿದೆ. ದುಸ್ಸಾಧ್ಯವೆನಿಸುವುದು ನೋಡಿದೆ ಮಾವ. ತಮ್ಮನ ಸ್ವರೂಪವನ್ನು ಮರಗಜಗಳು ಎಷ್ಟೇ ಇದ್ದರೂ ಸಿಂಹಕ್ಕೆ ಸರಿ ಸಾಧಿಯಾಗಿ ನಿಲ್ಲಬಲ್ಲದು. ಅದಿರಲಿ ಮಾವ, ಈಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಇಲ್ಲವೇ? ಕೃಷ್ಣನು ಶಾಂತಿಗಾಗಿ ಬಂದವನು ತಿಳಿದಿದ್ದೀಯ ಕೌರವೇಶ್ವರ. ಆಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ
ಆ ದಾಸಿ ಪುತ್ರನ ಮೂರ್ಖು ಜೋಪಡಿಯಲ್ಲಿ ಆಶ್ರಯಿಸುತ್ತಿದ್ದನೆ. ಛೆ! ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ. ಭಕ್ತಿ ವೈರಾಗ್ಯಗಳ ನೆಪದಿಂದ ಈ ಅಪಮಾನವನ್ನು ಹೇಗೆ ಸಹಿಸಲು ಗೌರವೇಶ್ವರ? ಮಾವ, ಕೃಷ್ಣನಲ್ಲಿ ಇಷ್ಟೊಂದು ದ್ವೇಷವೇಕೆ? ಆತನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರ ನಿರ್ಮೂಲನೆ ಮಾಡಲೆಂದೇ ಅವತರಿಸಿರುವನು. ಕಂಸ, ಜರಾಸಂಧ, ಶಿಶುಪಾಲಾದಿಗಳು ಎಂತಹ ಮಿತ್ರರಾಗಿದ್ದರು. ಹೌದು ಮಾವ. ತಾಡವಿಲ್ಲದವರನ್ನು ಸಂಹರಿಸಿದರು. ಕಂಸನನ್ನು ವಧಿಸಿ ಮರಳು ಮುದುಕನಾದ ಉಗ್ರ ಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ಸಹೋದರರೊಡನೆ ಸುರಪಾನ ಪ್ರಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆಯೇ ಕೌರವೇಶ. ಮಾವ, ಹಾಗಾದರೆ ನನ್ನ ಲೇಖೆ ದ್ವಾರಕೆಗೆ ಕಳುಹಿಸಿದೆ. ಆ ನಂದ ಗೋಪಾಲನ ಮನೆಯ ಬಾಗಿಲಿನಲ್ಲಿ ಸಹಾಯವನ್ನು ಮಾಡುವುದು ಈ ದುರ್ಯೋಧನಿಗೆ ಉಚಿತ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ದುರ್ಯೋಧನ. ಅದು ಏನು ಮಾವ ನಿನ್ನ ಉದ್ದೇಶ? ತಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಬಳಿಕ ನಡುವೆ ಸರಸವಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ವಿಜನ್ಮತವಾದ ಸೈನ್ಯ ಅವಶ್ಯಕವಾದ. ಕೃಷ್ಣನು ಸೈನ್ಯ ಸಮೇತನಾಗಿ ಹೊರಟಿದ್ದರೆ, ಕೃಷ್ಣ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕು ಎಂದು ನಿಸ್ಸಂಕೋಚವಾಗಿ ಹೇಳಬಹುದು. ಆದರೆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಪಾರು ಮಾಡಿದನು. ಮಾವ, ಕೃಷ್ಣನು ನೀನು ಹೇಳುವಂತ ವಂಚಕನೇ ಇರಬಹುದು. ಆದರೆ ಆತನಿಂದ ಆ ಪಾಂಡವರನ್ನು ಉಚಿಸಬೇಕಲ್ಲ. ಪಾಪ, ಪುಣ್ಯ, ದಯೆ ಎಲ್ಲಿಂದ ಕಲಿತೆ ನನ್ನ ಸೋದರಳಿಯ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗುವುದು. ಅವರೆಲ್ಲರೂ ಅವನ ಆಜ್ಞಾಧಾರಕರು. ನೀನು ಪಾಂಡವರಿಗೆ ಸಮ್ಮತಿಸಿ ಆಶ್ರಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಪಗಡೆ ಆಟದಲ್ಲಿ ಸೋತಾಗಲೇ ಅವರ ರಾಜ್ಯದಕ್ಕೂ ನಷ್ಟವಾಯಿತು. ಪುನಃ ಅದನ್ನು ಹೊಂದುವುದೆಂದರೇನು? ಏನೆಂದು? ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ಅದನ್ನು ರಣಕ್ಷೇತ್ರದಲ್ಲಿ ಹೋರಾಡಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯಾವೃತ್ತಿ ಏತಕ್ಕೆ? ಏನೆಂದು? ದೇಹಿ 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 ಎಂದು. ಸರಿಯಾಗಿ ಹೇಳಿದ ಸೋಬಲ್ಲ ರಾಜ. ಪಾಂಡವರಿಗೆ ಸೂಜಿ ಮನೆ ಊರುವಷ್ಟು ಜಾಗವನ್ನು ಕೊಡುವುದಿಲ್ಲ. ಕೊಡಬಾರದು, ಕೊಡಕೂಡದು. ದುರ್ಯೋಧನ ಸಂಧಿಯ ನೆಪದಲ್ಲಿ ಭಾರಿ ಭಾರಿ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಹೌದು ಮಾವ, ಆಗಲೇಬೇಕು. ಮಗು, ಈ ವಿಚಾರದಲ್ಲಿ ನನ್ನೊಂದೊಂದು ಸಲಹೆ. ಅದು ಏನು ಮಾವ ನಿನ್ನ ಸಲಹೆ? ಸಮಯ ಬಂದಾಗ ತಿಳಿಸಬೇಕು. ಆಗಲಿ, ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಾನೇನು ಬರುತ್ತೇನೆ.
ಗುರುಕುಲದ ರಣಕಲಿ ನಡೆ, ನೀನಾಗುವೆ ರಣರಂಗದಲ್ಲಿ ನರಬಲಿ. ಬೋರ್ಗರ ಬಿರುಗಾಳಿಗೆ ಸೇಡಿನ ಕಾರ್ಮೋಡ್ಗಳನ್ನು ಎಬ್ಬಿಸಿ ಆರ್ಪಡಿಸುವ ಗುಡುಗು ಸುಡಿದುಗಳೇ ಈ ಧರೆಯಲ್ಲಿ ಬಿರಿಯುವಂತೆ ಮಾಡಿ ಈ ನಿನ್ನ ಕುರು ಸಾಮ್ರಾಜ್ಯವು ಈ ನಿನ್ನ ಕುರು ಸಾಮ್ರಾಜ್ಯವು ಈ ಸಕುರಿಯ ವಿಷದ ಕೃತ್ರಿಮದ ಮಳೆಗೆ ಸಿಕ್ಕಿ ಕೊಚ್ಚುವಾಗಲೇ ಕೊಚ್ಚುವಾಗಲಿ ಅಧಿಕಾರ ಮದದಿಂದ ಮೆರೆಯುತ್ತಿರುವ ದುರ್ಯೋಧನ, ಇನ್ನೆಷ್ಟು ದಿನ ನಿನ್ನ ಅಧಿಕಾರ? ಅಧಿಕಾರ ಅಧಿಕಾರ ಅಧಿಕಾರವೆಂದು ಗುಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನೀಚ ನಾನು, ಪಾಪಿ ನಾನು, ಮೂರ್ಖ ನಾನು. ಅಧಿಕಾರ 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 ಎಂದು ಗುಬ್ಬಿ ಮೆರೆಯುವೆ. ನೀಚ ನಾನು, ಪಾಪಿ ನಾನು, ಮೂರ್ಖ ನಾನು ನೋಡುವೆ. ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ. ಏ ಗೌರವ, ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ. ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ. ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ಏ ಗೌರವ, ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ನಾಶ ಮಾಡೋ ಮೋಸವಿದೆ ನಿನ್ನ ನಾಶ ಮಾಡೋ ಮೋಸವಿದೆ ನನ್ನ ಮನದಲ್ಲಿ. ಇಲ್ಲ ನಿಲ್ಲದ ತಪ್ಪು, ಇಲ್ಲ ನಿಲ್ಲದ ತಪ್ಪು, ಇಲ್ಲ ನಿಲ್ಲದ ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪು. ಅಧಿಕಾರ 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 ನನ್ನದೆಂದು ನೀಚ ನಾನು, ಪಾಪಿ ನಾನು. ಸೂರತನುವ ಹಿಡಿದು ನಿಲ್ಲುವ ವೀರಪಾರ್ಥನು. ಏ ಗೌರವ, ಸೂರತನುವ ಹಿಡಿದು ನಿಲ್ಲುವ ವೀರಪಾರ್ಥನು. ಅನ್ಯಾಯದ ಪ್ರಾಣ ಬಿಡುವ ಸೂತ ಕೈದನು. ಅನ್ಯಾಯದ ಪ್ರಾಣ ಬಿಡುವ ಸೂತ ಕೈದನು. ಸಿಡಿದಂತೂ ನಿಲ್ಲುವನು ಭೀಮಸೇನನು. ಸಿಡಿದಂತೂ ನಿಲ್ಲುವನು ಭೀಮಸೇನನು. ತನ್ನ ಕಥೆಯಿಂದ ಹುಂಡ ಮುಂಡ ತೊಟ್ಟುಗೈವನು. ತನ್ನ ಕಥೆಯಿಂದ ಹುಂಡ ಮುಂಡ ತೊಟ್ಟುಗೈವನು. ಇದು ನನ್ನದ ತಪ್ಪು, ಇಲ್ಲ ನಿನ್ನದ ತಪ್ಪು, ಇಲ್ಲ ನನ್ನದ ತಪ್ಪು, ಇಲ್ಲ ನಿನ್ನದ ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪ. ಅಧಿಕಾರ 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 ನಿನ್ನದೆಂದು ಆ ಭೀಮನಿಗೆ ಬಂದು ನಾನು. ನೀಚ ನಾನು, ಪಾಪಿ ನಾನು.
ನಾನು ಮಾಡಿದ ಕರ್ಮ ಫಲವು ನಿಶ್ಶೇಷವಾಗಿ ಎಂದಿಗೆ ಪರಮಪುರುಷನು ತನ್ನ ಅಭಯ ಹಸ್ತವನ್ನು ನನ್ನ ಮಸ್ತಕದ ಮೇಲಿರಿಸುವನೋ, ಯಾವ ಮಹಿಮಾ ಪುರುಷನನ್ನು ಕಾಣಲು ಯೋಗಿಗಳು ಹಗಲಿರಳೆನ್ನದೆ ತಪಸ್ಸನ್ನಾಚರಿಸಿ ಬಳಲುತ್ತಿರುವರೋ, ಯಾವ ಆತನ ಮಂಗಳ ಸ್ವರೂಪವು ಅನವರತವು ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದೋ, ಅಂತಹ ಕರುಣಾನಿಧಿಯು ಸರ್ವಜ್ಞನೂ ಸರ್ವವ್ಯಾಪಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನ ಬಳಿಗೆ ಬರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯ ಪಡೆಯುವ ತನಕ ನಾನು ಈ ಕ್ಷೀರದಿಂದಲೇ ಪ್ರಾಣವನ್ನು ಧರಿಸಿಕೊಂಡಿರುವೆನು. ಕೃಷ್ಣಾರ್ಪಣಮಸ್ತು. ಕೃಷ್ಣ ಮುಕುಂದ ಮಧುಸೂದನ ಮುರಹರಿ ಕೃಷ್ಣ 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 ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತರ ಮೊರೆ ಆಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತರ ಮೊರೆ ಆಲಿಸಿ. ರುಕ್ಮಿಣಿ ಲೋಲ ವಾರಿ ಜಮಾಲ, ರುಕ್ಮಿಣಿ ಲೋಲ ವಾರಿ ಜಮಾಲ, ವರಗುಣಶೀಲ ವಸುದೇವ ಪಾಲ. ವರಗುಣಶೀಲ ವಸುದೇವ ಪಾಲ, ಬಣ್ಣಿಸಲಹುದೇ ನಿನ್ನಯ ಲೀಲಾ. ಕೃಷ್ಣ ಬಣ್ಣಿಸಲಹುದೇ ನಿನ್ನಯ ಲೀಲಾ. ಬಣ್ಣಿಸಲಹುದೇ ನಿನ್ನಯ ಲೀಲಾ. ನೀರಜಲೋಚನ ದರ್ಶನ ತಾರ, ನೀರಜಲೋಚನ ದರ್ಶನ ತಾರ. ಮೊರೆ ಕೇಳಿ ನೀ ಬಾರಿಯ ಮುರಾರಿ, ಭಕ್ತರ ಮೊರೆ ಆಲಿಸಿ. ಮೊರೆ ಕೇಳಿ ನೀ ಬಾರಿಯ ಮುರಾರಿ, ಭಕ್ತರ ಮೊರೆ ಆಲಿಸಿ. ಮೊರೆ ಕೇಳಿ ನೀ ಬಾರಿಯ, ಮೊರೆ ಕೇಳಿ ನೀ ಬಾರಿಯ, ಎನ್ನ ಮೊರೆ ಕೇಳಿ ನೀ ಬಾರಿಯ. ಪರಮಾತ್ಮ, ಮುಕುಂದ, ಮುರಾರಿ, ಶ್ರೀಹರಿ, ಈ ದೀನನ ಮೇಲೆ ದಯವಿತ್ತು ಇಂದಿಗೆ ದರ್ಶನವಿತ್ತೆಯ ತಂದೆ. ನಿಮ್ಮ ಪಾದ ಧೂಳಿನಿಂದ ನನ್ನ ಕುಟೀರವು ಪವಿತ್ರವಾಯಿತು. ಬಾ ಕೃಷ್ಣ ಬಾ.
ತಲೆ ಮೇಲೆ ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನಂ ಪೋಲ್ವಾ ಶತವಂದನವಯ್ಯ ಶತಪತ್ರ ದಳನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದೇರ ರಸ ಮುಕ್ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಃ ಬೆಳಗಿದೆಯ ಮನ ಮಂದಿರದಿ ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂಧಕಾರ ಮನದಿ ಪರಮಾತ್ಮ ಹರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಬಾಲ ಕಡಲುಳು ಲೀಲೆ ಹಿಂದಾಡುತ್ತ ಲೋಲಲೋಚನನೆ ಬಂದೆಯ ಬಾಲ ಕಡಲುಳು ಲೀಲೆಯಿಂದಾಡುತ್ತ ಲೋಲಲೋಚನನೆ ಬಂದೆಯ ಕಡುಶಿಲೆಯಾದಳಿ ಕೃಷ್ಣ ಕಡುಶಿಲೆಯಾದಳಿ ಜಡನ ಕಡೆದು ಹರಿಯೇ ಕಡುಶಿಲೆಯಾದಹಿ ಜಡನ ಕಡೆದು ಹರಿಯೇ ಭವ್ಯ ಮೂರ್ತಿಯ ಮಾಡಿದೆಯ ಭವ್ಯ ಮೂರ್ತಿಯ ಮಾಡಿದೆಯ ತರಳ ಮೊರೆ ಕೇಳಿ ಗುರುಳ ಹಿರಣ್ಯನ ಕರಳನ ಕರುಣಿಸಿದೆಯ ಕರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕರಳನ ಕರಳಳು ಧರಿಸಿದೆಯ ಕರಿಯ ಮೊರೆ ಕೇಳಿ ಹರಿಯ ತಾವೊಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಕರಿಯ ಮೊರೆ ಕೇಳಿ ಹರಿಯ ತಾವೊಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಹರಿಹನಂತ ಗುಣರೂಪವೇ ನಿನ್ನ ನಮ ಚರಣವನ್ನು ಮನದೊಳಗೆ ಬಲಿಸುವ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ. ವಿದುರ, ಪರಮಾತ್ಮ. ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಳಲಿ ಬಂದಿರುವನು. ಮೊದಲು ಏನಾದರೂ ಆಹಾರವಿದ್ದರೆ ಕೊಡುವಿದುರ. ಪರಮಾತ್ಮ, ಸಕಲ ಲೋಕಗಳನ್ನು ತಮ್ಮದ ಉದರದಲ್ಲಿ ಅಡಗಿಸಿಟ್ಟುಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪಾಲಿಸುತ್ತಿರುವ ತಮಗೆ ಅಣುಸ್ವರೂಪಿಯಾದ ನಾನು ಏನನ್ನು ಕೊಡಬಲ್ಲೆ ದೇವ? ವಿದುರ, ನಾನೇನು ಕಾರ್ಯಾರ್ಥವಾಗಿ ದುರ್ಯೋಧನನ ರಾಜಸಭೆಗೆ ಹೊರಟಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಇಲ್ಲಿಯವರೆಗೂ ಸೆಳೆದು ತಂದಿತು ವಿದುರ. ನೀನೇನು ಸಾಮಾನ್ಯನೇ? ಕೊಡವಿಯೋ ಭಕ್ತ ಶಿರೋಮಣಿ ನೀನೆ
ಭಕ್ತನೇ ನಿನಗಿಂತ ಉತ್ತಮರೆನಿಪನೆ ಭಕ್ತನೇ ನಿನಗಿಂತ ಉತ್ತಮರೆನಿಪನೆ ಬಲ್ಲೆ ನಯ ಮನವ ಬಿಡು ಬಿಡು ಬಲ್ಲೆ ನಯ ಮನವ ಬಿಡುರಾ ಪರಮಾತ್ಮ ಆಯ್ತು ಸರ್ ಪರಮಾತ್ಮ ಧ್ಯಾನ ಮಾಡುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನು ತ್ಯಾಗ ಮಾಡಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯದವನೆಂದು ಭಾವಿಸಿದೆ ವಿದುರ. ಅದು ಹಾಗಿರಲಿ, ನನಗೆ ತುಂಬಾ ಹಸಿವಾಗುತ್ತಿರುವುದು, ಮೊದಲು ಆಹಾರವಿದ್ದರೆ ಕೊಡು ವಿದುರ. ಪರಮಾತ್ಮ, ಈ ದೇಹವೇ ತಮ್ಮದಾಗಿರುವಾಗ ದೀನನಾದ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿಲ್ಲವಲ್ಲ ದೇವ. ವಿದುರ, ಕ್ಷೀರವೇ ಅದು ನನಗೆ ಅತ್ಯಂತ ಪ್ರಿಯವಾದ ಆಹಾರ. ಹಿಂದೆ ಭಕ್ತನಾದ ಕುಚೇಲನು ಬಹುಭಕ್ತಿಯಿಂದ ತಂದಿಟ್ಟ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿದೆ. ಹಿಂದೆ ನಾನು ರಾಮಾವತಾರದಲ್ಲಿದ್ದಾಗ ಭಕ್ತಳಾದ ಶಬರಿಯು ಭಕ್ತಿಯಿಂದ ಕಚ್ಚಿ ಆರಿಸಿದ ಹಣ್ಣಿನ ರುಚಿಯು ಈಗಲೂ ಸವಿದಂತಿದೆ. ಈಗ ನಿನ್ನಲ್ಲಿರುವ ಕ್ಷೀರು ಅದೆಲ್ಲಕ್ಕಿಂತಲೂ ಮಿಗಿಲಾದದ್ದು. ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ. ಏಕೆ ಬಿದುರ, ಏಕೆ ತವಕ ಪಡುತ್ತಿರುವೆ? ಏನೆಂದು ಹೇಳಲಿ ದೇವ, ಈಗ ತಾನೇ ಇದ್ದ ಕ್ಷೀರವನ್ನು ತಮಗರ್ಪಿಸಿ ಪ್ರಸಾದ ರೂಪದಲ್ಲಿ ನಾನೇ ಪಾನ ಮಾಡಿಬಿಟ್ಟೆನಲ್ಲ. ವಿದುರ, ನನಗರ್ಪಿತವಾದ ಮೇಲೆ ತಳದಲ್ಲಿ ಸ್ವಲ್ಪ ಶೇಷವಾದರೂ ಇರಬೇಕೆಲ್ಲವೇ? ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ, ಸ್ವೀಕರಿಸಿ. ವಿದುರ, ನೋಡಿದೆಯಾ, ತಳಭಾಗದಲ್ಲಿ ಕ್ಷೀರವಿದ್ದರು ಇಲ್ಲ ಎಂದು ಹೇಳಿವೆಯಲ್ಲ. ಪರಮಾತ್ಮ, ಅದರಲ್ಲಿರುವ ಕ್ಷೀರದಿಂದ ತಮ್ಮ ತುದಿನಾಲಿಗೆಯೂ ನೆನೆಯುವಂತಿಲ್ಲವಲ್ಲ ದೇವ. ಏಕೆ ನೆನೆಯುವುದಿಲ್ವಾ? ನೋಡುತ್ತಿರು. ಪರಮಾತ್ಮ, ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ನಿನ್ನ ಮನದಲ್ಲಿ ತುಂಬಿಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ಅದು ಅತ್ತ ನೋಡು. ಹಾ ಪರಮಾತ್ಮ, ಧನ್ಯನಾದೆ ದೇವ, ಧನ್ಯನಾದೆ. ಬ್ರಹ್ಮಾಂಡ ದೇಶಂ ಭುವಿಯೋಳ್ ಭಕ್ತ ಪರಿಪಾಲಿತಂ ಸಪ್ತಾದಿ ಮುನಿ ವಂದಿತಂ ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ. ಸಾಗರಾಶಯನ ಕ್ಷೀರಸಾಗರಾಶಯನ ಸಾಗರಾಶಯನ ಕ್ಷೀರಸಾಗರಾಶಯನ ಮುರಳೀಧರ ಕರುಣಾಕರ ಪಾಲಿಸೈ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರಾಶಯನ ಕ್ಷೀರಸಾಗರಾಶಯನ. ಬಲಿಹರ ನಿನ್ನ ನಾಮ ವಿಧೇಯ ಬಲು ಹಮರ.
ಪದ ಬಲಿಹರ ನಿನ್ನ ನಾಮ ವಿಧೇಯವು ಬಲು ಅಮರ ಪಾಮರರೊಳು ನೀ ಕರುಣೆಯ ತೋರಿ ಪಾಮರರೊಳು ನೀ ಕರುಣೆಯ ತೋರಿ ತಾಮಸ ನೀಡಿದ ದಾಮೋದರ ತಾಮಸ ನೀಡಿದ ದಾಮೋದರ ಸಾಗರ ಶಯನ ಚಿರ ಸಾಗರ ಶಯನ ಸಾಗರ ಶಯನ ಚಿರ ಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರ ಶಯನ ಚಿರ ಸಾಗರ ಶಯನ. ಪರಮಾತ್ಮ, ಕ್ಷೀರಸಾಗರ ಶಯನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ನಿಮ್ಮನ್ನು ಪಡೆದ ವಸುದೇವ ದೇವಕಿಯರೇ ಧನ್ಯರು. ವಿದುರ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ರಾಜ್ಯಸಭೆಗೆ ಹೊರಟಿರುವೆನು. ಪರಮಾತ್ಮ, ಭಕ್ತರಾದ ಪಾಂಡವರ ಪರ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕ ನಿಂಬ ಬಿರುದನ್ನು ಪಾಲಿಸಿದೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು. ವಿದುರ, ಇದು ನಾನೀಗ ನನ್ನ ಸೋದರತೆಯಾದ ಕುಂತಿದೇವಿಯೊಡನೆ ಅತಿ ರಹಸ್ಯವಾದ ವಿಚಾರವನ್ನು ಮಾತನಾಡಿಕೊಂಡು ದುರ್ಯೋಧನನ ರಾಜ್ಯಸಭೆಗೆ ಹೊರಟಿರುವೆನು. ನೀನು ಅಲ್ಲಿಗೆ ಬಾವಿದುರ. ಆಗಬಹುದು ಅಲ್ಲಿ ಪರಮಾತ್ಮ. ಒಂದು ವಿಚಿತ್ರವಾದ ಪ್ರಸಂಗವನ್ನು ನಡೆಯುವುದು ನೀನು ನೋಡುವೆಯಂತೆ. ತಮ್ಮ ಇಚ್ಛೆಯಂತಾಗಲಿ ಪರಮಾತ್ಮ. ವಿದುರ, ಪರಮಾತ್ಮ. ನೀನು ಬರುವಾಗ ಶಿವಧನಸ್ಸನ್ನು ತರುವುದನ್ನು ಮರೆಯಬೇಡ. ಆಗಬಹುದು ಪರಮಾತ್ಮ. ನಿರುತಂಸೋಮಂತರಾಜರಿಂದೊಳಗೂಡಿ ಮೆರವೇ ಅತಿಥಿ ಕುಮಾರನಿಗ ಓದೋರು ತೋಟಿಯೇ ಮಂಡಲ ಪರಿವೇಷ್ಟಿತನಾಗಿ ಮಂಡಲ ಪರಿವೇಷ್ಟಿತನಾಗಿ ಮೆರವೇ ಭೀಷ್ಮ ದ್ರೋಣ ಪಟುಪಟರಿಂದಲಂಕೃತಿಸಿ ಸಹೋದರ ಅಗ್ರಜ, ಮಿತ್ರ ಕರ್ಣ ಮಾವ ಬೋಲರೆ ಮೆರವೆ ಸುಖದೆ ಈ ದೊರೆಯೊಳು ಪೊಲರ ಪೊಲರ ಬಲು ತೋಸದಿಂದ ಬೋಲರೆ ಮೆರವೆ ಸುಖದೆ ಪೊಲರೆ ಮೆರವೆ ಸುಖದೆ ಈ ದೊರೆಯೊಳು ಪೊಲರ ಪೊಲರ ಬಲು ತೋಸದಿಂದ ಬೋಲರೆ ಮೆರವೆ ಸುಖದೆ ಭೀಷ್ಮ ದ್ರೋಣ ಮಾರುತಿ ಕರ್ಣ ಭೀಷ್ಮ ದ್ರೋಣ ಮಾರುತಿ ಕರ್ಣ ದುರ್ಯೋಧನ ಸಕುನಿ ಗಂಬಲನಗಿರೆ ದುರ್ಯೋಧನ ಸಕುನಿ ಗಂಬ
ಹರಿ ಬರು ವೇಗದಲ್ಲಿ ಮೆರೆಯುವೆ ನೋನಿಗ ಹರಿ ಬರು ವೇಗದಲ್ಲಿ ಮೆರೆಯುವೆ ನೋನಿ ಮೊಲರ ಮೆರವೆ ಸುಖದೆ ಈ ದೊರೆಯೊಳು ಬಲರ ಬಲರ ಬಲು ಸೋಸದೆ ಮೊಲರ ಮೆರವೆ ಸುಖದೆ ಭೀಷ್ಮ ದ್ರೋಣ ಮಾರುತಿ ಕರ್ಣ ಭೀಷ್ಮ ದ್ರೋಣ ಮಾರುತಿ ಕರ್ಣ ದುಶ್ಯಾಸನ ಶಕುನಿ ಬೆಂಬಲವೆನಗಿದ ದುಶ್ಯಾಸನ ಶಕುನಿ ಬೆಂಬಲವೆನಗಿರ ತಾರ ಭುಜಬಲ ಪರಕ್ರಮ ತೋರ ಗಣ ಮುದವನು ನಾ ಬೀರ ಹಠ ಮಾಡ ಪರಕ್ರಮ ತೋರ ಗಣ ಮುದವನು ನಾ ಬೀರ ಹಠ ಮಾಡ ಹರಿಗಳ ಶಿರವನ್ನು ತೊರೆಯುತ್ತ ಬರದ ಹರಿಗಳ ಶಿರವನ್ನು ತೊರೆಯುತ್ತೆ ಬರದ ಬಲರ ಮೆರವೆ ಸುಖದೆ ಈ ದೊರೆಯೊಳ ಬಲರ ಬಲರ ಬಲು ಸೋಸದಿಂದ ಬಲರ ಮೆರವೆ ಸುಖದೆ ಬಲರ ಮೆರವೆ ಸುಖದೆ ಬಲರ ಮೆರವೆ ಸುಖದೆ ಪಿತಾಮಹರ ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದಿರ. ರಾಜ್ಯ ಕೋಶಾಲೆಯನ್ನು ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರುವರಂತೆ. ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿರುವವರ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಹೆಚ್ಚಿದೆ ಎನ್ನುವುದನ್ನು ನೋಡಿದಿರಾ? ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಸಿಗಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಯುದ್ಧ ತಾತ ಏನು ಹೇಳಿದ್ರಿ? ಯುದ್ಧ? ನನ್ನ ಬಳಿ 11 ಅಕ್ಷಾಯಿಣಿ ಸೈನ್ಯ ಬಲವಿರುವುದು. ಆತರ ಹಿಡಿತಕ್ಕೆ ಸಿಕ್ಕಿದ ಆ ಪಾಂಡವರು ಮದಿಸಿದ ಆನ ಕಾಲಿಗೆ ಸಿಕ್ಕಿದ ಬೋಳೆ ಹಣ್ಣಿನಂತೆ ನಾಟ್ಯ ಗೋಚೆಯಾಗಿ ಹೋಗುವರು. ಸಹೋದರ ಅಗ್ರಜ, ನಮ್ಮ ಪಾಂಡವರ ರಣಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ವೀರನ್ಯಾರು? ನಮ್ಮ ಹಂಗರಾದ ಕರ್ಣನಿಲ್ಲವೇ? ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಈ ಅವರ ವಿಚಾರವು ನಮಗೇಕೆ? ಚಕ್ರವರ್ತಿಗೆ ಜಯವಾಗಲಿ. ವರ್ತಮಾನವೇನು? ಪುರುಷೋತ್ತಮನು ದಯಮಾಡಿಸುತ್ತಿರುವನು. ಏನು ಪುರುಷೋತ್ತಮನು ಬರುತ್ತಿರುವನು? ಆ ಪಾಂಡವರ ಮೋಸಗಾರ ನೇರವಾಗಿ ನನ್ನ ಮನೆಗೆ ಬಾರದೆ ತನ್ನ ಹುಟ್ಟುಗುಣಕ್ಕೆ ಅನುಸಾರವಾಗಿ ಈ ದೋಸೆ ಪುತ್ರ ವಿದುರನ ಮನೆಗೆ ಹೋದನಂತೆ. ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿನವಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಯಾರು ಮಾತನಾಡುತ್ತಿರುವರು? ಓ ದೋಸೆ ಪುತ್ರ ವಿದುರ ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು. ಅದನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಧ್ಯವಾಯನ್ನು ಮುಚ್ಚ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರೋ? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ವಿನಾಶ ಕಾಲ ಸನ್ನಿಹಿತವಾಗಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗುತ್ತಿರುವುದು. ಸಕಲ ವೀರರಿಂದ ಪರಿವೃತ್ತನಾದ ಈ ಈ ಸಾಸಿ ಪುತ್ರನ ನೀತಿ ವಚನವು ಅನವಶ್ಯಕ. ಸಹೋದರ ದುಶ್ಯಾಸನ, ಅಗ್ರಜ, ಈ ವಿದುರನು ಹಿರಿಯನು ಪೂಜ್ಯರು ಎಂದು ಸಾನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ
ಈ ರಾಜಸಭೆಯನ್ನು ಮಾತನಾಡುತ್ತಿರುವ ಈ ವಿದುರನನ್ನು ಕೂಡಲೇ ಸಭೆಯಿಂದ ದೂಡಿಬಿಡು. ಎಲೆಯವ ವಿದುರ, ನಮ್ಮ ಅಣ್ಣನ ಆಜ್ಞೆಯನ್ನು ಸಾರವಾಗಿ ಈ ಕೂಡಲೇ ಈ ಸಭೆಯನ್ನು ಬಿಟ್ಟು ಹೊರಡು. ಇಲ್ಲವಾದಲ್ಲಿ ಅನರ್ಥವಾಯಿತು. ಎಚ್ಚರಿಕೆ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ? ಛೇ ವಿವೇಕಿ, ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯುತ್ತಿರಬೇಕು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿನ್ನ ನಾಲಿಗೆಯು ಸೇದಿ ಹೋಗಬಾರದೆ? ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನ ಜರಿದಾಡುತ್ತಿರುವ ನಿನ್ನ ನಾಲಿಗೆಯು ಸೇದಿ ಹೋಗಬಾರದೆ? ಹೇಳು. ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ಅದನ್ನು ತಡೆಯಲು ಇಟ್ಟಿದ್ದ ಈ ಧನುಸ್ಸನ್ನು ಈಗಲೇ ಮುರಿದು ಹಾಕುವೆನು. ಅದರಂತೆ ನಾಶವಾಗುವ ವಂಚಕ. ದುರ್ಯೋಧನ, ಪ್ರಮಾದವಾಯಿತು, ಪ್ರಮಾದವಾಯಿತು. ಕರ್ಣ, ಪೂಜ್ಯರಾದ ವಿದುರನನ್ನು ಅಪಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಈ ಪೂಜ್ಯರಾದ ವಿದುರರು ಬಿಲ್ಲನ್ನು ಹಿಡಿದು ನಿಂತಿದ್ದರೆ 3 ಲೋಕದಲ್ಲಿಯೂ ನಿನ್ನನ್ನು ಜಯಿಸುವವರು ಯಾರಿಲ್ಲದಂತಾಗುವುದು. ಕರ್ಣ, ಈತನ ಗುಡ್ಡು ಬೆದರಿಕೆಗೆ ನೀನು ಅಂಜುವಂತಾಯಿತು. ಈತನು ಎಂದು ತಾನು ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರುವನು. ಹೋಗಲಿ ಬಿಡ. ಈಗ ದೂತನಾಗಿ ಬರುವ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದರೆ ಕೂಡಲೇ ಸಭೆಯಿಂದ ಹೊರಬರಬೇಕಾಯಿತು. ಆಚಾರ ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ಸೈನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸುವಂತೆ ಹೇಳಿದನಲ್ಲ, ಎಲ್ಲಿ ಸಿದ್ಧವಾಗಿರುವುದು? ಇದು ಆ ಸಿದ್ಧವಾಗಿದೆ. ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಎಲ್ಲಿ ಕೊಡುವನಾಗ? ದುರ್ಯೋಧನನು ಎಷ್ಟು ದುರಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿ ಗೌರವಿಸಿದರು. ಆತನು ಕಣ್ಣೆತ್ತಿಯೂ ಸಹ ನೋಡಲಿಲ್ಲವಲ್ಲ. ಇರಲಿ, ನನ್ನ ಮಾಯೆಯಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ನನ್ನ ಪಾದದ ಮೇಲೆ ನಮಸ್ಕರಿಸುವಂತೆ ಮಾಡುವೆನು. ಯೋಗ ಮಾಯೆ, ಜಾಗೃತಳಾಗು. ಓ ಭರತ ಕುಲ ಚಕ್ರವರ್ತಿ, ದೂತನಾಗಿ ಬಂದಿರುವ ನನ್ನ ಪಾದಗಳ ಮೇಲೆ ನಮಸ್ಕರಿಸಬಹುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ ದುರ್ಯೋಧನ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣವು ಇರುವವು ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದೆ ಎಂದು ಹೆಮ್ಮೆ ಪಡಬೇಡ. ಆಗೊಂದು ವೇಳೆ ನಮಸ್ಕರಿಸಿದೆ ಎಂದರೆ ಇದು ಭೂಮಾತೆಗೆ ಎಂದು ತಿಳಿ ನಿನಗಲ್ಲ. ಬಂದದ್ದಾಯ್ತು. ಈ ಪೀಠದಲ್ಲಿ ಕುಳಿತುಕೋ. ಕೃಷ್ಣ, ನಿನಗೆ ನರ್ತನ ಅಂದರೆ ಬಲು ಪ್ರಿಯ ಅಲ್ಲವೇ? ಇರಬಹುದು. ಇರಬಹುದೇನು? ಇದ್ದೇ ಇರುವುದು. ಇಲ್ಲಿವರೆಗೂ ಗೋಪಿಕಾ ಸ್ತ್ರೀಯರ ನರ್ತನವನ್ನು ನೋಡಿರುವೆ. ಈಗ ನನ್ನ ಅರಮನೆ ರಾಜ ನರ್ತನವನ್ನು ನೋಡಿ ಆನಂದ ಪಡು. ಆಗಬಹುದು. ಸಹೋದರ, ಅಗ್ರಜ, ನರ್ತಕಿಯನ್ನು ಬರಮಾಡು. ಯಾರಲ್ಲಿ ಕರೆತಂದಿ ಆಗಬಾರದು. ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ,
ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂ ರಾಜೇಶ್ವರ. ರಿಭುಭಯಂಕರ ರೂಪ ಮನೋಕರ ಛಾಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ. ರಿಭುಭಯಂಕರ ರೂಪ ಮನೋಕರ ಛಾಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ. ರಿಭುಭಯಂಕರ ರೂಪ ಮನೋಕರ ಛಾಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ. ರಿಭು ಭಯಂಕರ ರಿಭು ಭಯಂಕರ ರೂಪ ಮನೋಕರ ಛಾಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ. ಸೋದರ ಮಾವನ ಸೋದರ ಮಾವನ ಹಿತದಿ ಚತುರ ನಮ್ಮ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೇಮದ ಕುವರ. ಗಾಂಧಾರಿ ದೇವಿಯ ಪ್ರೇಮದ ಕುವರ ಎಲ್ಲವ ಬಲ್ಲವ ಈ ಜಗ ಮಲ್ಲವ ಎಲ್ಲವ ಬಲ್ಲವ ಈ ಜಗ ಮಲ್ಲ. ಲವ ಲವ ಈ ಜಗ ಮಲ್ಲ. ಭಲೆ ಭಲೆ ಇರ್ತಗೆ. ಎಲ್ಲವ ಬಲ್ಲವ ಈ ಜಗ ಮಲ್ಲ. 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 ಎಲ್ಲವ ಬಲ್ಲವ ಈ ಜಗ ಕರುಣಾಳು ಕುರುಭೂಪ ರಾಜೇಶ್ವರ. ತನಗಿಣದ ಕುರುವಂಶ ಕುಲ ತಿಲಕ ಮಗುಟೇಶ್ವರಾಧಿ ಕರುಣಾಳು ಕುರುಭೂಪ ರಾಜೇಶ್ವರ.
ಕೊಳಲನಾದರಿ ಜಗವ ಮರಳುಗೊಳಿಪ ಜಗದ ಜನರ ಮರಳುಗೊಳಿಪ ಕೊಳಲನಾದರಿ ಜಗವ ಮರಳುಗೊಳಿಪ ಶ್ರೀ ಕೃಷ್ಣ ಮುರಹರಿ ಕೃಷ್ಣ ಏನ್ ಹೇಳಿದ್ರಿ? ಕ್ಷಮಿಸಿ ಮಹಾಪ್ರಭು. ಕೃಷ್ಣನಿಗಿವನು ವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಕರುನಾಳು ಕುರುಗೋಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುನಾಳು ಕುರುಗೋಪ ರಾಜೇಶ್ವರ ತಗದೆ ಮಿದಕ ಜಣು ತಗದೆ ಮಿದಕ ಜಣು ತಗದೆ ಮಿದಕ ಜಣು ದಾಮ್ 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 ತಗದೆ ಮಿದಕ ಜಣು ದಿ ಮಿದಕ ಜಣು ತಗದೆ ಮಿದಕ ಜಣು ತಾಮ್ 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 ತಗದಿ ಮಿತಕ ಜಣು ತಗದಿ ಮಿತಕ ಜಣು ತಗದಿ ಮಿತಕ ಜಣು ತಾಮ್ 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 ತಗದಿಮಿ ತಗ ಜೋಣು ತಗದಿಮಿ ತಗ ಜೋಣು ತಗದಿಮಿ ತಗ ಜೋಣು ತಾಮ್ 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 ತಗದಿಮಿ ತಗ ಜೋಣು ತಗದಿಮಿ ತಗ ಜೋಣು ತಗದಿಮಿ ತಗ ಜೋಣು ತಾಮ್ ತಾಮ್ ತಗದಿಮಿ ತಗ ಜೋಣು ತಗದಿಮಿ ತಗ ಜೋಣು ತಗದಿಮಿ ತಗ ಜೋಣು ತಾಮ್ ತಾಮ್ ತಗದಿಮಿ ತಗ ಜೋಣು ತಗದಿಮಿ ತಗ ಜೋಣು ತಗದಿಮಿ ತಗ ಜೋಣು ತಾಮ್ ತಾಮ್ ತಗದಿಮಿ ತಗ ಜೋಣು ತಾಮ್ 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 ತಗದಿಮಿ ತಗ ಜೋಣು ತಾಮ್ 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 ದಿಮಿ ತಗ ಜೋಣು ದಿಮಿ ತಗ ಜೋಣು ದಿಮಿ ತಗ ಜೋಣು ತಾಮ್ 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 ದಿಮಿ ತಗ ಜೋಣು ದಿಮಿ ತಗ ಜೋಣು ದಿಮಿ ತಗ ಜೋಣು ತಾಮ್ 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 ತಗದಿಮಿ ತಗ ಜೋಣು 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 ತಗದಿಮಿ ತಗ ತಗದಿಮಿ ತಗ ಜೋಣು 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 ತಗದಿಮಿ ತಗ ತಗ ಜೋಣು ತಾಮ್ ತಗ ಜೋಣು ತಾಮ್